ಮೀಟಿಂಗ್ ನಡೀತಾ ಇದೆ. ವಲಯಗಳಾಗಿ ಮಾಡಿದ್ರೆ ತೊಂದರೆ ಆಗತ್ತೆ, ಕನ್ನಡ ಓದುತ್ತೆ ಅನ್ನುವಂತ ಆರೋಪಗಳಿದೆ. ಈ ಸದನ ಸಮಿತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇನು ಗ್ರೇಟರ್ ಬೆಂಗಳೂರು ಬಗ್ಗೆ ಅಮೆಂಡ್ಮೆಂಟ್ ಬಂದಂತ ಸಮಯದಲ್ಲಿ ಜೊತೆಗೆ ಬೆಂಗಳೂರಿನ ಸಮಗ್ರ ಚರ್ಚೆ ಸಂದರ್ಭದಲ್ಲಿ ಅಸೆಂಬ್ಲಿ ಮುಗಿದ ಮಾರನೆಗೆ ಬೆಂಗಳೂರಿನ ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರ ಸಭೆಯನ್ನ ಮಾಡ್ತೇವೆ. ಆ ಸಭೆಯಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡಬಹುದು ಡೀಟೇಲ್ಸ್ ಆಗಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಅದರ ಪ್ರಕಾರ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಗ್ರೇಟರ್ ಬೆಂಗಳೂರು ಬಗ್ಗೆ ಇರ್ಬೋದು, 130 ವ್ಯಾಪ್ತಿ ಕುಡಿಯುವ ನೀರು ಇರ್ಬೋದು, ಬೇರೆ ಬೇರೆ ಏನು ಬೆಂಗಳೂರಿನ ಸಮಸ್ಯೆಗಳಿದೆ ಅದನ್ನ ಡೀಟೇಲ್ಸ್ ಆಗಿ ಚರ್ಚೆ ಮಾಡತಕ್ಕಂಥದ್ದಕ್ಕೆ ಇವತ್ತು 11 ಗಂಟೆಯಿಂದ ಎಷ್ಟೊತ್ತರ ಆಗಲಿ ಇವತ್ತು ಚರ್ಚೆ ಮಾಡೋಣ ಅಂತಕ್ಕಂಥದ್ದನ್ನ ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ರು. ಅದ್ರ ಪ್ರಕಾರ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ನಡೆದಾದ್ಮೇಲೆ ಉಪಮುಖ್ಯಮಂತ್ರಿಗಳು ತಮ್ಮ ಎಲ್ಲ ಮಾಹಿತಿಯನ್ನ ತಮಗೆ ತೆಗೆದು ಕೊಡ್ತಾರೆ. ಈಗ ರಾಮನಗರ ಹೆಸರನ್ನ ಬದಲಾವಣೆ ಮಾಡುವಂತ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಏನ್ ಕುಮಾರಸ್ವಾಮಿ ಅವರು ಪರ ಮಾತಾಡ್ತಾರ? ಈಗ ಬೆಂಗಳೂರು 27 ವಿಧಾನಸಭಾ ಕ್ಷೇತ್ರ, ಆನೆಗಲ್ ಸೇರಿ 28 ವಿಧಾನಸಭಾ ಕ್ಷೇತ್ರ, ಸಾವಿರಾರು ಅಪಾರ್ಟ್ಮೆಂಟ್ಸ್ಗಳು ಬರ್ತಾ ಇದೆ. ಅವರಿಗೆ ಕುಡಿಯೋ ನೀರೆಲ್ಲಿದೆ, ಸ್ಯಾನಿಟರಿ ಎಲ್ಲಿದೆ, ರಸ್ತೆ ಎಲ್ಲಿದೆ, ಓಡಾಡ್ಲಿಕ್ಕೂ ಬಹಳ ಕಷ್ಟ. ಈಗಿನ ಪರಿಸ್ಥಿತಿಯಲ್ಲೇ ಕಷ್ಟ ಇದೆ. ಅದನ್ನ ಬೆಂಗಳೂರು ಸೌತ್ ಅಂತ ಮಾಡಿ ಬೆಂಗಳೂರಿಗೆ ಏನೆಲ್ಲ ಆಕರ್ಷಣೆ ಆಗ್ತದೆ ಅದನ್ನ ಸ್ವಲ್ಪ ಮುಂದುವರಿತ ಮಾಡಿದ್ರೆ ಅಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಬರ್ತಕ್ಕಂಥದ್ದು, ಬೇರೆ ಬೇರೆ ಫ್ಯಾಕ್ಟರಿಗಳು ಬರ್ತಕ್ಕಂಥದ್ದು, ಇಂಡಸ್ಟ್ರಿ ಬರ್ತಕ್ಕಂಥದ್ದು, ಆ ತರ ಮಾಡ್ತಕ್ಕಂಥದ್ದಕ್ಕೆ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸಾಮಾನ್ಯವಾಗಿ ಏನು ಹೊರಗಡೆ ಬಂದಂತ ಅವರು ಬೆಂಗಳೂರು ಅಂದ್ರೆ ಸ್ವಲ್ಪ ವಿಶೇಷವಾದ ಆಸಕ್ತಿಯನ್ನು ವಹಿಸ್ತಾರೆ. ಅದರಿಂದ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಬೇಕಾದಷ್ಟು ಇದೆ. ಇವಾಗ ಅದಕ್ಕೆ ಬೆಂಗಳೂರು ಸೌತ್ ಅಂತ ಮಾಡಿದ್ರೆ ತಪ್ಪೇನಿದೆ ಇದರಲ್ಲಿ? 28ಕ್ಕೆ ನಾವು ಮತ್ತೆ ರಾಮನಗರ ಅಂತ ಹೇಳ್ತೀವಿ ಅಂತ 28ಕ್ಕೆ ಬಂದಾಗ ತಾನೆ. ಈಗ ಇರ್ತಕ್ಕಂಥದ್ದು 28 ಗಂಟೆ ಆಡಳಿತ ಕಾಂಗ್ರೆಸ್ ಪಕ್ಷದಿದೆ. 28ಕ್ಕೆ ಅವ್ರು ಬರ್ಲಿ, ಕನ್ಸು ಕಾಣ್ತಾ ಇರ್ತಾರೆ. 28ಕ್ಕೆ ಬಂದಾದ್ಮೇಲೆ ಮಾಡ್ಲಿ, ಅವ್ರ ದರ್ಬಾರ್ ಬಂದಾಗ ನೋಡೋಣ, ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.